ಎಲ್ಲ ಸಿನಿಮಾಗಳು ಕೆಂಪರಾಜ್ ಅವರದ್ದು ಸಹ ನಿರಂತರವಾಗಿ ಎಡಿಟರ್ ಕೆಲಸ ಮಾಡ್ತಿರ್ತಾರೆ. ಅವರು ಆ್ಯಕ್ಷನ್ ಸಿನಿಮಾಗಳು, ಲವ್ ಸಿನಿಮಾಗಳು, ಈ ಥರ ಬೇರೆ ಬೇರೆ ಥರ ಸಿನಿಮಾಗಳನ್ನೆಲ್ಲ ಎಡಿಟ್ ಮಾಡಿದ್ದಾರೆ. ನನಗೆ ಗೊತ್ತಿರಲಿಲ್ಲ, ನಾನು ಒಬ್ಬ ಚಿಕ್ಕ ನಿರ್ದೇಶಕ ಆಗಿರೋದ್ರಿಂದ ಅದನ್ನು ವೇ ಆಫ್ ಟೇಕಿಂಗ್ಸೇ ಬೇರೆ ಇರುತ್ತೆ, ಅದು ಸ್ಕ್ರೀನ್ ಪ್ಲೇನೇ ಬೇರೆ ಇರುತ್ತೆ, ಅದನ್ನು ಸ್ಟೋರಿ ಟೆಲ್ಲಿಂಗ್ ಮೆಥಡೇ ಬೇರೆ ಇರುತ್ತೆ. ಒಂದೊಂದು ಸಿನಿಮಾಕ್ಕೂ ಒಂದೊಂದು ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಕೆಂಪರಾಜು ಒಬ್ಬರು ಸೀನಿಯರ್ ನಿರ್ದೇಶಕರು ಬೇರೆ ಬೇರೆ ಕಡೆ ಇದ್ದಾಗ ಈ ಕಾಮಿಡಿ ಟ್ರ್ಯಾಕಿಗೆ ಬರ್ತಿದ್ದಾಗೆ ಹೆಂಗೆ ನಿಭಾಯಿಸೋಕೆ ಸಾಧ್ಯ ಆಗುತ್ತೆ ಅಂತ ಕೆಂಪರಾಜ್ ಅವ್ರು ಮಾತಾಡ್ತಾರೆ. ಅದು ಸಾರ್ ಜೊತೆ ಹೆಂಗೆ ಕೋರ್ಡಿನೇಷನ್ ಇತ್ತು, ಹೆಂಗೆ ಮಾಡೋಕ್ಕೆ ಸಾಧ್ಯ ಆಗ್ತಿತ್ತು, ಕೆಲವರು ಬೇರೆ ವೇವ್ಲೆಂತ್ ಕೆಲಸ ಮಾಡಬೇಕಾಗತ್ತೆ. ಆಕ್ಚುಲಿ ಸಿನಿಮಾ ಅಂತ ಮಾಡಿದಾಗ ಎಲ್ಲರೂ ಒಂದು ಟ್ರ್ಯಾಕ್ ಇಟ್ಕೊಂಡು ಮಾಡ್ತಾರೆ. ಒಂದು ಲವರ್ ಬಾಯ್ ಇರ್ತಾನೆ, ಆಕೆ ಇಬ್ಬರು ಲವರ್ ಇರ್ತಾರೆ. ಅದು ಈ ಪಿಕ್ಚರಲ್ಲಿ 4 ಜನ ಲವರ್ಸು, ಅದ್ರ ಜೊತೆಗೆ ಇನ್ನೊಂದು ಪೇರ್ಗಳು, ಅಷ್ಟು ಇಟ್ಕೊಂಡು 4 ಟ್ರ್ಯಾಕ್ ತಗೊಂಡು ಮಿಕ್ಸ್ ಮಾಡೋದು ಬಹಳ ಕಷ್ಟ ಇದೆ. ಈ ಸಿನಿಮಾ ರೆಡಿ ಆದಾಗ ಯಾವಾಗಲೂ ಅಷ್ಟೇ ಮೊದಲು ಫಸ್ಟ್ ಪ್ರೇಕ್ಷಕ ಎಡಿಟ್ರೆ. ನಾವು ನೋಡಿದ್ವಿ ಪಿಕ್ಚರ್, ನೀವು ಸಿನಿಮಾ ರಿಲೀಸ್ ಆದ್ಮೇಲೆ ಸಿನಿಮಾ ಮಾರ್ನಿಂಗ್ ಶೋ ನೋಡಿ ಸಿನಿಮಾ ಸಕ್ಸಸ್ ಆಗುತ್ತೆ ಅಂತಂದ್ರು. ಆದ್ರೆ ನಾವು ಸಿನಿಮಾ ಎಡಿಟ್ ಮಾಡಿದಾಗಲೇ ಹೇಳಿದ್ದೆ ಅವ್ರಿಗೆ ಡೆಫಿನೆಟ್ ಆಗಿ ಸಕ್ಸಸ್ ಆಗುತ್ತೆ ಅಂತ. ಯಾಕಂದ್ರೆ ಡೈರೆಕ್ಟರ್ನ ಎಲ್ಲರೂ ಬೈದಿದ್ರು ಅವಾಗ, ಎಂತ ಒಳ್ಳೊಳ್ಳೆ ಸಿನಿಮಾ ಮಾಡಿದ್ದಾರೆ, ಹೋಗಿ ಈ ತರ ಸ್ಟೂಪಿಡ್ ಸಿನಿಮಾ ಮಾಡಿದ್ದಾರೆ ಅಂತಂದ್ರು. ಆದ್ರೆ ಪ್ರೊಡ್ಯೂಸರ್ ಎಡಿಟಿಂಗ್ ರೂಮಲ್ಲಿ ಬಂದು ತಲೆ ಮೇಲೆ ಕೈ ಹೊತ್ಕೊಂಡು ಕುತ್ಕೊಂಡ್ರು, ಅಯ್ಯೋ ನಮ್ಮ ಸಿನಿಮಾ ಏನಪ್ಪ ಕತೆ ಮುಂದಕ್ಕೆ ಅಂತ. ಅವತ್ತು ಧೈರ್ಯ ಕೊಟ್ಟವ್ರೆ ನಾನು ಮತ್ತೆ ವೆಂಕಟೇಶ್ ಇಬ್ರು. ಈ ಸಿನಿಮಾ ಗ್ಯಾರಂಟಿ 100 days ಹೋಗುತ್ತೆ, ನೀವು ಎದುರ್ಕೋಬೇಡಿ, ಧೈರ್ಯವಾಗಿ ಮುನ್ನುಗ್ಗೋಣ ಅಂತಂದ್ವಿ. ಇವತ್ತು ಅದೇ ತರ ಆಗಿ ಸಕ್ಸಸ್ ಆಗಿ ಇವತ್ತು ನೀವೆಲ್ಲ ನೋಡಿದ್ದೀರಾ. ಥ್ಯಾಂಕ್ ಯು. ಧನ್ಯವಾದಗಳು. ಕಾಂಬಿನೇಷನ್ ಚೆನ್ನಾಗಿದ್ದಾಗ ಬರೀ ನಟರು ಮುಖ್ಯ ಆಗಲ್ಲ. ಸಾರ್ ಅವಾಗಲೂ ಹೇಳ್ತಿರ್ತಾರೆ, ಯಾವಾಗ ನಿರ್ದೇಶಕ ಹೀರೋ ಆಗ್ತಾರೆ ಅವ್ರ ಸಿನಿಮಾ 100% ಗೆಲ್ಲುತ್ತೆ ಅಂತ. ಹೀರೋ ಯಾವತ್ತೂ ಕೇವಲ ಬೆಳಗ್ಗೆ 10:30 ಶೋ ಅಷ್ಟೇ ಅವ್ರ ನಾಯಕರಾಗಕ್ಕೆ ಸಾಧ್ಯ. ಮಧ್ಯಾಹ್ನ 1:30 ಗಂಟೆ ಶೋ ಹೌಸ್ಫುಲ್ ಆಗಬೇಕು ಅಂದ್ರೆ ಅಲ್ಲಿ ನಿರ್ದೇಶಕ ಹೀರೋ ಆಗಬೇಕು. ನಿರ್ದೇಶಕ ಹೀರೋ ಆಗಬೇಕು ಅಂದ್ರೆ ಅವ್ರ ತಂಡ ಇದೆಯಲ್ಲ, ಒಂದು ಟೆಕ್ನಿಕಲ್ ಎಡಿಟರ್ ಇರ್ಬೋದು, ಕಥೆಗಾರ ಇರ್ಬೋದು, ಸಂಭಾಷಣೆಗಾರ ಇರ್ಬೋದು, ಚಿತ್ರಕಥೆ ಮಾಡ್ಬೋದು, ಕ್ಯಾಮ್ರಾಮನ್ ಇರ್ಬೋದು, ಇಷ್ಟೋ ಜನ ಒಟ್ಟಿಗೆ ಹೀರೋಗಳು ಆಗ್ಬಿಟ್ರೆ ಆ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ. ಅದ್ರಲ್ಲಿ ಯಾರು ಒಬ್ಬ ಕಡಿಮೆ ಆದ್ರೆ ಇನ್ನೊಂದು 10 ದಿವಸ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನಿರಂತರವಾಗಿ ಅವ್ರ ಟೀಮ್ ಹಾಗೆ ಇರೋದ್ರಿಂದ, ಹಾಗೆ ಕಟ್ಕೊಂಡ್ ಬಂದಿರೋದ್ರಿಂದ ಅವ್ರು ಬಹುಶಃ ಎಲ್ಲೂ ಕಾಂಪ್ರಮೈಸ್ ಆದ ಸಿನಿಮಾ ಮಾಡೋದ್ರ ಜೊತೆಗೆ ತಾಂತ್ರಿಕವಾಗಿ ಅವ್ರು ಯಾರ ಜೊತೆ ಕಾಂಪ್ರಮೈಸ್ ಆಗದೇ ಇರೋದೇ ಕಾರಣಕ್ಕೆ ಬಹುಶಃ ಅವರು ಎಲ್ಲಾ ಜಾನರ ಸಿನಿಮಾನ ಗೆಲ್ಲಕ್ಕೆ ಸಾಧ್ಯ ಆಗಿದೆ ಅಂತ ನಾನು ಭಾವಿಸ್ತೇನೆ. ಇವತ್ತು ನಮ್ಮ ಜೊತೆ ಭಾಗವಹಿಸಿದ ಸರ್ಗೆ ನೆನಪಿನ ಕಾಣಿಕೆನ ಕೊಡಿ. ಇದಕ್ಕೆ ಆಗಮಿಸುತ್ತಲ್ಲ ಕ್ಯಾಮ್ರಾಮನ್ ಅಂತ ಏನಿಲ್ಲ. ಕೊಡಿ ಸರ್, ಕೊಡಿ ಸರ್. ಕೆಂಪರಾಜ್ ಇಟ್ಕೊಳ್ಳಪ್ಪ. ಧನ್ಯವಾದಗಳು. ಕೆಳಗಡೆ ತಿಂಡಿಯ ವ್ಯವಸ್ಥೆ ಆಗಿದೆ, ದಯವಿಟ್ಟು ಎಲ್ಲರೂ ಅಲ್ಲಿ